ಕೊಡಗಿನ ಗಡಿಭಾಗ ಕುಟ್ಟ ಪಟ್ಟಣದ ಗರುಡಗಿರಿಯಲ್ಲಿ ನೆಲೆ ನಿಂತ ಶ್ರೀಕೃಷ್ಣ ದೇವಾಲಯ. ಶ್ರೀಕೃಷ್ಣ ಪ್ರತಿಷ್ಠಾಪನೆಯ ಸಂದರ್ಭ ಗರುಡಗಿರಿಯಲ್ಲಿ ದರ್ಶನ ನೀಡಿದ ಗರುಡ. ನೂತನ ಧಾರ್ಮಿಕ ಕೇಂದ್ರದಲ್ಲಿ ಸಾವಿರಾರು ಭಕ್ತರ ಸಮಾಗಮ. ಕೊಡಗಿನ ಗಡಿಭಾಗ ಕುಟ್ಟ ಪಟ್ಟಣದ ಗರುಡಗಿರಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣ ಪ್ರತಿಷ್ಠಾಪನೆಯ ಪೂಜಾ ವಿಧಿವಿಧಾನಗಳು ನಡೆಯುತ್ತಿದ್ದಂತೆಯೇ ಗರುಡಗಿರಿಯ ಶ್ರೀಕೃಷ್ಣ ದೇವಾಲಯದ ಮೇಲೆ ಗರುಡವೊಂದು ಹಾರಾಟ ನಡೆಸುವ ಮೂಲಕ ನೆರೆದಿದ್ದ ಸಾವಿರಾರು ಭಕ್ತರಿಗೆ ದರ್ಶನ ನೀಡಿ ಆಶ್ಚರ್ಯಚಕಿತಗೊಳಿಸಿದ ದೃಶ್ಯವೊಂದು ನಡೆದಿದೆ. ಈ ಅಪೂರ್ವ ದೃಶ್ಯವನ್ನು ಅಪಾರ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ಕುಟ್ಟ ಭಾಗದ ಸುಂದರ ಪರಿಸರದ ನಡುವೆ ಅತಿ ಎತ್ತರದ ಗರುಡಗಿರಿಯಲ್ಲಿ ಶ್ರೀಕೃಷ್ಣನ ದೇವಾಲಯ ನಿರ್ಮಾಣವಾಗಿದೆ. 3 ದಿನಗಳ ಕಾಲ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿಯಾಗಿ ಜರುಗಿದೆ. ಸಾವಿರಾರು ಭಕ್ತರು ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ. ಕುಟ್ಟ ನಗರದಲ್ಲಿ ಧಾರ್ಮಿಕ ಕೇಂದ್ರವೊಂದು ಆರಂಭಗೊಂಡಿದ್ದು ಪ್ರಮುಖ ಅರ್ಚಕರು ಶ್ರೀಕೃಷ್ಣನ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ದೇವಾಲಯ ಆವರಣದಲ್ಲಿ ನಮಸ್ಕಾರ ಮಂಟಪ, ನಾಗನ ಪ್ರತಿಷ್ಠೆ, ಗಣಪತಿ ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸುಮಾರು 3.5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ದಾನಿಗಳು, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ 40 ವರ್ಷ ಇತಿಹಾಸವಿರುವ ಶ್ರೀಕೃಷ್ಣ ದೇವಾಲಯ ಇದೀಗ ಲೋಕಾರ್ಪಣೆಗೊಂಡಿದ್ದು ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಸುಂದರವಾದ ದೇವಾಲಯವು ನಿರ್ಮಾಣಗೊಂಡು ಗರುಡಗಿರಿಯಲ್ಲಿ ಶ್ರೀಕೃಷ್ಣನ ನೆಲೆ ನಿಂತಿದೆ. ಶ್ರೀಕೃಷ್ಣ ದೇವಾಲಯದಲ್ಲಿ ನಾಳೆ ದಿವಸದಿಂದ ಪ್ರತಿ ದಿವಸ 2 ಹೊತ್ತಿನ ಪೂಜೆ. ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ, 10:30 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 9:30 ಗಂಟೆಗೆ ಮಹಾಪೂಜೆ, ಸಾಯಂಕಾಲ 7:30 ಗಂಟೆಗೆ ಮಹಾಪೂಜೆ. ಹಾಗೆಯೇ ನಾಳೆಯಿಂದ 48 ದಿವಸ ದೇವರಿಗೆ ಅಭಿಷೇಕಾದಿಗಳೇನೂ ಇರುವುದಿಲ್ಲ, ಹಣ್ಣು ಕಾಯಿ ಪೂಜೆಗಳು ಮಾತ್ರ ಇರ್ತದೆ. 48 ದಿವಸದ ನಂತರದಲ್ಲಿ ಪ್ರತಿ ದಿವಸದಲ್ಲಿಯೂ ಕೂಡ ಕಮಿಟಿಯವರೊಂದು ತೀರ್ಮಾನವನ್ನು ಮಾಡ್ತಾರೆ. ಆ ತೀರ್ಮಾನ ಪ್ರಕಾರದಂತೆಯೇ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತಿನ ಪೂಜೆ ಭಾಳ ಶ್ರದ್ಧೆಯಿಂದ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದ ಭಕ್ತರ 40 ವರ್ಷಗಳ ಕನಸಾಗಿದ್ದ ಶ್ರೀಕೃಷ್ಣನ ದೇವಾಲಯವು 1.5 ವರ್ಷದ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ. ಸ್ಥಳೀಯ ಶ್ರೀಕೃಷ್ಣ ದೇವಾಲಯ ಟ್ರಸ್ಟ್ನ ಆಡಳಿತ ಮಂಡಳಿಯ ವಿಶೇಷ ಶ್ರಮದೊಂದಿಗೆ ದೇವಸ್ಥಾನ ಆರಂಭಗೊಂಡಿದ್ದು ಭಕ್ತರಿಗೆ ಶ್ರೀಕೃಷ್ಣನ ದರ್ಶನ ಸಿಗಲಿದ್ದು ಎತ್ತರದ ಪ್ರದೇಶವಾದ ಗರುಡಗಿರಿಯಲ್ಲಿ ಶ್ರೀಕೃಷ್ಣನ ಪೂಜಾ ಕಾರ್ಯ ದಿನಪ್ರತಿ ನಡೆಯುತ್ತಿದೆ. ಕುಟ್ಟ, ಬಾಡಗ, ತೈಲ ಹಾಗೂ ಮಂಚಳ್ಳಿ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಸಮಿತಿಯೊಂದನ್ನು ರಚನೆ ಮಾಡಿಕೊಂಡು ಆ ಮೂಲಕ ದೇವಾಲಯದ ನಿರ್ಮಾಣದ ಕೆಲಸಕ್ಕೆ ಮುಂದಾಗಿದ್ದರು. ನಾಡಿನ ಜನತೆಯ ಅಪಾರ ಸಹಕಾರದೊಂದಿಗೆ ಇದೀಗ ದೇವಾಲಯವು ಭಕ್ತರ ಸೇವೆಗೆ ಲಭ್ಯವಾಗಿದೆ. ಕರ್ನಾಟಕ ಕೇರಳ ಗಡಿ ಭಾಗವಾದ ಕುಟ್ಟ ಪಟ್ಟಣದ ಹೃದಯ ಭಾಗದಲ್ಲಿ ಶ್ರೀಕೃಷ್ಣನ ದೇವಾಲಯ ನಿರ್ಮಾಣಗೊಂಡಿದೆ. ದೇವಾಲಯವು ವಿಶೇಷ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದೆ.
ದೇವಾಲಯ ಸಮಿತಿಯ ಅಧ್ಯಕ್ಷ ಚಕ್ಕೆರ ಜೆಫ್ ಗಣಪತಿ, ಉಪಾಧ್ಯಕ್ಷರಾದ ತೀತಿರ ನರೇನ್ ಬಾಲಕೃಷ್ಣ, ಕಾರ್ಯದರ್ಶಿಗಳಾದ ಚೋಡುಮಾಡ ಶರೀನ್ ಸುಬ್ಬಯ್ಯ ಸೇರಿದಂತೆ ಸಮಿತಿಯ 17 ಸದಸ್ಯರು 3 ದಿನಗಳ ಕಾಲ ನಡೆದ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಕೊಡಗು ಸೇರಿದಂತೆ ಇತರ ಜಿಲ್ಲೆಗಳಿಂದ ಶ್ರೀಕೃಷ್ಣನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಶ್ರೀಕೃಷ್ಣನ ದೇವಾಲಯಕ್ಕೆ ಮೆಟ್ಟಿಲು ಹಾಗೂ ವಾಹನದ ಮೂಲಕ ಪ್ರವೇಶವನ್ನು ಮಾಡಬಹುದಾಗಿದೆ. ಇದು ಈ ದಿನದ ಕೊಡಗು ಧ್ವನಿ ವಿಶೇಷ ವರದಿ. ಮತ್ತಷ್ಟು ಸುದ್ದಿಗಾಗಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.